ಒಂದು ಇಡೀ ಜನಾಂಗ 40 ವರ್ಷಗಳ ಕಾಲ ಬರೀ ಮರುಭೂಮಿ. ಊಹಿಸ್ಕೊಳ್ಳಿ, ಎಂಥ ಪ್ರಯಾಣ ಅದು. ಇದು ಸುಮ್ನೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಲ್ಲ. ಇದು ಬದುಕಿ ಉಳಿಯೋದ್ರ ಬಗ್ಗೆ, ದಂಗೆ ಏಳೋದ್ರ ಬಗ್ಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ರೀತಿಯಲ್ಲಿ ದೈವಿಕ ಸಹಾಯ ಸಿಕ್ಕಿದ್ರ ಬಗ್ಗೆ ಇರೋ ಒಂದು ಮಹಾನ್ ಕಥೆ. ಈ ಇಡೀ ಪ್ರಯಾಣದ ದೊಡ್ಡಸ್ತಿಕೆ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಈ ಸಂಖ್ಯೆ ನೋಡಿ, 6 ಲಕ್ಷ. ಇದು ಬರೀ ಯುದ್ಧ ಮಾಡಕ್ಕೆ ರೆಡಿ ಇದ್ದ ಗಂಡಸರ ಸಂಖ್ಯೆ ಅಷ್ಟೇ. ಅವರ ಜೊತೆ ಹೆಂಗಸರು, ಮಕ್ಕಳು ಎಲ್ಲರನ್ನೂ ಸೇರಿಸ್ಕೊಂಡ್ರೆ ಲಕ್ಷಾಂತರ ಜನ. ಅಕ್ಷರಶಃ ಒಂದು ಇಡೀ ದೇಶವೇ ಮರುಭೂಮಿಯಲ್ಲಿ ನಡೀತಿದೆ ಅಂತಾಯ್ತು. ಸರಿ, ಐಗುಪ್ತದ ಗುಲಾಮಗಿರಿಯಿಂದ ಆಚೆ ಬಂದ ಖುಷಿ ಏನಿದೆಯಲ್ಲ, ಅದು ಜಾಸ್ತಿ ದಿನ ಉಳಿಲಿಲ್ಲ. ಯಾಕಂದ್ರೆ ಸಿನಾಯಿ ಮರುಭೂಮಿಯ ಕಠೋರ ಸತ್ಯ ಅವರ ಕಣ್ಣು ಮುಂದೆ ಬಂತು. ಅಲ್ಲೇನೂ ಇರ್ಲಿಲ್ಲ. ಆಗ ಅವರಿಗೆ ನೆನ್ಪಾಗಿದ್ದು, ಅಯ್ಯೋ, ಐಗುಪ್ತನಲ್ಲಿದ್ದಾಗ ಮಾಂಸದ ಮಡಕೆಗಳ ಪಕ್ಕ ಕೂತು ಹೊಟ್ಟೆ ತುಂಬಾ ತಿಂತಿದ್ವಿ ಅಂತ. ಈ ನೆನಪೆ ಅವರ ಹತಾಶೆಯನ್ನ ಡಬಲ್ ಮಾಡ್ಬಿಡ್ತು. ಇದೇ ಹತಾಶೆ ಒಂದು ದೊಡ್ಡ ಬಿಕ್ಕಟ್ಟಿಗೆ ಕಾರಣವಾಯಿತು. ಮೊದಲನೇ ಬಿಕ್ಕಟ್ಟು ಹಸಿವು. ಲಕ್ಷಾಂತರ ಜನರ ಹೊಟ್ಟೆ ಖಾಲಿ. ಹೊಟ್ಟೆ ಖಾಲಿಯಾದಾಗ ತಾಳ್ಮೆನೂ ಖಾಲಿಯಾಗುತ್ತಲ್ವಾ? ಹಾಗೆ ಆಯ್ತು. ಅವರು ನೇರವಾಗಿ ತಮ್ಮ ನಾಯಕರ ವಿರುದ್ಧವೇ ತಿರುಗಿಬಿದ್ರು. ಅವರ ಮಾತಿನಲ್ಲಿ ಹಸಿವು ಮತ್ತು ಭಯ ಎರಡೂ ಸೇರಿತ್ತು. ಅವರು ಮೋಶೆ ಮತ್ತು ಆರೋನರ್ನರ್ನ ನೇರವಾಗಿ ಕೇಳಿದ್ದು, ನಮ್ಮನ್ನ ಇಲ್ಲೇ ಸಾಯ್ಸೋಕಂತನ ಐಗುಪ್ತದಿಂದ ಕರ್ಕೊಂಬಂದಿದ್ದು ಅಂತ. ಆ ಮಾತುಗಳಲ್ಲಿ ಹತಾಶೆ, ಕೋಪ ಎಲ್ಲಾನೂ ಎದ್ದು ಕಾಣಿಸ್ತಿತ್ತು. ಜನರು ಹೀಗೆ ಆತಂಕದಿಂದ ಕೂಗ್ತಿದ್ರೆ ಅದಕ್ಕೆ ಬಂದ ಉತ್ತರ ಮಾತ್ರ ತುಂಬಾನೇ ಶಾಂತವಾಗಿತ್ತು ಮತ್ತು ಸ್ಪಷ್ಟವಾಗಿತ್ತು. ಉತ್ತರ ಹೀಗಿತ್ತು: ಸಂಜೆ ನಿಮ್ಗೆ ಮಾಂಸ ಸಿಗುತ್ತೆ, ಬೆಳಗ್ಗೆ ಹೊಟ್ಟೆ ತುಂಬಾ ರೊಟ್ಟಿ ಸಿಗುತ್ತೆ. ಇದು ಬರೀ ಒಂದು ಮಾತಾಗಿರ್ಲಿಲ್ಲ, ಅವರ ಭಯವನ್ನೇ ಹೋಗಲಾಡಿಸೋ ಒಂದು ಭರವಸೆಯಾಗಿತ್ತು. ಹೇಳಿದ ಹಾಗೇ ಆಯ್ತು. ಪರಿಹಾರ ಒಂದಲ್ಲ, 2 ಹಂತದಲ್ಲಿ ಬಂತು. ಸೂರ್ಯ ಮುಳುಗೋ ಹೊತ್ತಿಗೆ ಆಕಾಶ ಪೂರ್ತಿ ಲಾವಕಿ ಪಕ್ಷಿಗಳು ತುಂಬಿ ಹೋಗಿ ಕಪ್ಪಾಗಿ ಕಾಣಿಸ್ತಿತ್ತು. ಆ ಪಕ್ಷಿಗಳೆಲ್ಲ ಅವರ ಶಿಬಿರದ ಮೇಲೆಯೇ ಬಂದ್ಬಿದ್ದು. ಎಲ್ಲರಿಗೂ ಮಾಂಸ ಸಿಕ್ತು. ಆದ್ರೆ ಅಸಲಿ ನಿಗೂಢತೆ ಕಾದಿದ್ದು ಬೆಳಿಗ್ಗೆ. ಬೆಳಗಾಗಿ ಇಬ್ಬನಿ ಆವಿಯಾದ ಮೇಲೆ ನೋಡಿದ್ರೆ ನೆಲದ ಮೇಲೆ ಕೊತ್ತಂಬರಿ ಕಾಳಿನ ಹಾಗೆ ತೆಳುವಾದ ಬಿಳಿ ಬಣ್ಣದ ವಸ್ತುಗಳು ಬಿದ್ದಿದ್ವು. ಅದನ್ನ ನೋಡಿ ಜನರಿಗೆ ಆಶ್ಚರ್ಯ. ಒಬ್ರಿಗೊಬ್ರು ಕೇಳ್ಕೊಂಡ್ರು, ಮನ್ ಹೂ ಅಂದ್ರೆ ಹೀಬ್ರೂ ಭಾಷೆಯಲ್ಲಿ ಇದೇನು ಅಂತ. ಅದೇ ಕೊನೆಗೆ ಮನ್ನಾ ಅಂತ ಹೆಸರಾಯ್ತು. ಇದು ಮುಂದಿನ 40 ವರ್ಷಗಳ ಕಾಲ ಪ್ರತಿದಿನ ಅವರಿಗೆ ಸಿಕ್ಕಿದ ಒಂದು ಅದ್ಭುತವಾದ ಆಹಾರ. ಸರಿ, ಈ ಮನ್ನಾ ಹಿಂದೆ ಒಂದು ದೊಡ್ಡ ಪಾಠ ಕೂಡ ಇತ್ತು. ಅದೇನಪ್ಪ ಅಂದ್ರೆ, ದೇವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತಿಗೆಷ್ಟು ಬೇಕೋ ಅಷ್ಟೇ ಸಾಕು ಅಂತ ತಗೊಂಡವರಿಗೆ ಮರುದಿನವೂ ಆಹಾರ ಸಿಕ್ತಿತ್ತು. ಆದ್ರೆ ಕೆಲವರು ಅಪನಂಬಿಕೆಯಿಂದ ನಾಳೆಗೂ ಬೇಕು ಅಂತ ಜಾಸ್ತಿ ಕೂಡಿಟ್ಟಾಗ ಆ ಹೆಚ್ಚುವರಿ ಆಹಾರ ಮರುದಿನ ಬೆಳಗ್ಗೆ ನೋಡಿದ್ರೆ ಹುಳ ಬಿದ್ದು ಕೆಟ್ಟೋಗ್ತಿತ್ತು. ಅಂದ್ರೆ ಪ್ರತಿದಿನದ ನಂಬಿಕೆ ಎಷ್ಟು ಮುಖ್ಯ ಅನ್ನೋದನ್ನ ಇದು ಕಲ್ಸ್ಕೊಡ್ತು. ಹೀಗೆ ಊಟದ ಸಮಸ್ಯೆಯಂತೂ ಬಗೆಹರಿಯಿತು. ಆದರೆ ಮರುಭೂಮಿಯಲ್ಲಿ ಹಸಿವಿಗಿಂತ ದೊಡ್ಡ ಶತ್ರು ಇನ್ನೊಂದಿದೆ ಅಲ್ವಾ? ಅದೇ ಬಾಯಾರಿಕೆ. ಇದು ಅವರನ್ನ ಮುಂದಿನ ಮತ್ತು ಬಹುಶಃ ಇನ್ನೂ ಹೆಚ್ಚು ಅಪಾಯಕಾರಿಯಾದ ಒಂದು ಬಿಕ್ಕಟ್ಟಿನ ಕಡೆಗೆ ತಗೊಂಡು ಹೋಯಿತು. ಈ ಸಲ ಜನರ ದೂರು ಬರೀ ಮಾತಲ್ಲಿರ್ಲಿಲ್ಲ, ಅದು ಕೋಪವಾಗಿ ಸ್ಫೋಟಿಸ್ತು. ನಮಗೆ ಕುಡಿಯೋಕೆ ನೀರ್ ಕೊಡಿ, ನಮ್ಮನ್ನ, ನಮ್ಮ ದನಕರುಗಳನ್ನ ಕೊಲ್ಲೋಕ ಇಲ್ಲಿಗೆ ಕರ್ಕೊಂಬಂದಿದ್ದು ಅಂತ ಕಿರ್ಚಾಡಿದ್ರು. ಅವರ ಹತಾಶೆ ಎಷ್ಟರ ಮಟ್ಟಿಗಿತ್ತಂದ್ರೆ ಅವರು ಮೋಶೆ ಮೇಲೆ ಕಲ್ಲೇ ಹೊಡೆಯೋಕೆ ರೆಡಿಯಾಗಿದ್ರು. ಇದು ಸುಮ್ಮನೆ ಒಂದು ಬೇಡಿಕೆ ಆಗಿರ್ಲಿಲ್ಲ, ಬದಲಿಗೆ ಒಂದು ಹಿಂಸಾತ್ಮಕ ಬೆದರಿಕೆಯಾಗಿತ್ತು. ಇದಕ್ಕೆ ಉತ್ತರವಾಗಿ ದೇವರು ಮೋಶೆಗೆ ಒಂದು ಆಜ್ಞೆ ಕೊಡ್ತಾರೆ: ನಿನ್ನ ಕೋಲನ್ನ ತಗೊಂಡು ಹೊರೆಬಲಿರೋ ಬಂಡೆಗೆ ಹೊಡಿ ಅಂತ. ಹಿರಿಯರೆಲ್ಲ ನೋಡ್ತಿರ್ಬೇಕಾದ್ರೆ ಮೋಶೆ ಹೋಗಿ ಆ ಬಂಡೆಗೆ ಹೊಡಿತಾರೆ. ಆ ಕ್ಷಣದಲ್ಲೇ ಆ ಗಟ್ಟಿ ಬಂಡೆಯಿಂದ ನೀರು ಧಾರಾಕಾರವಾಗಿ ಹರಿಯೋಕ್ ಶುರುವಾಗುತ್ತೆ. ಆ ನೀರು ಅಲ್ಲಿದ್ದ ಎಲ್ಲಾ ಜನರ, ಅವರ ಪ್ರಾಣಿಗಳ ಬಾಯಾರಿಕೆಯನ್ನ ತಣಿಸ್ತು. ಸರಿ, 3ನೇ ಬಿಕ್ಕಟ್ಟು ಶುರುವಾಗಿದ್ದೇ ಒಂದು ದೊಡ್ಡ ವಿಪರ್ಯಾಸದಿಂದ. ಯಾಕಂದ್ರೆ ಪ್ರತಿದಿನ ಅವರನ್ನ ಬದುಕಿಸ್ತಿದ್ದ ಅದೇ ಅದ್ಭುತ ಆಹಾರ ಅಂದ್ರೆ ಮನ್ನಾ, ಅದರ ಬಗ್ಗೆನೇ ಜನ ದೂರ್ ಹೇಳಕ್ ಶುರು ಮಾಡಿದ್ರು. ಅವರ ದೂರು ಏನಿತ್ತು ಗೊತ್ತಾ? ಈ ನಿಕೃಷ್ಟ ಆಹಾರ ನಮ್ಗೆ ಬೇಡ, ಇದನ್ನ ನಾವು ದ್ವೇಷಿಸ್ತೀವಿ ಅಂದ್ರು. ಅಷ್ಟೇ. ಆ ಮಾತುಗಳು ಮುಂದೆ ನಡೆಯಲಿದ್ದ ಒಂದು ಭಯಂಕರ ಘಟನೆಗೆ ಕಾರಣವಾದವು. ಅವರು ಪದೇ ಪದೇ ದಂಗೆ ಏಳ್ತಿದ್ರ ನೇರ ಪರಿಣಾಮವಾಗಿ ಆ ಇಡೀ ಶಿಬಿರದಲ್ಲಿ ವಿಷಪೂರಿತ ಹಾವುಗಳು ಎಲ್ಲೆಲ್ಲೂ ಕಾಣಿಸ್ಕೊಳ್ಳಕ್ ಶುರು ಮಾಡಿದ್ವು. ನೋಡ್ತಿದ್ದಂತೆ ಅವುಗಳ ಕಡಿತದಿಂದ ಸಾವಿರಾರು ಜನ ಸತ್ತೋದ್ರು. ಇದಕ್ಕೆ ಸಿಕ್ಕ ಪರಿಹಾರ ತುಂಬಾನೇ ವಿಚಿತ್ರವಾಗಿತ್ತು, ಆದ್ರೆ ಪವರ್ಫುಲ್ ಆಗಿತ್ತು.
ಗುಣ ಆಗೋಕೆ ಬೇಕಾಗಿದ್ದು ಕೇವಲ ಒಂದು ಸಿಂಪಲ್ ನಂಬಿಕೆಯ ಕೆಲ್ಸ. ಮೋಶೆಗೆ ಒಂದು ಕಂಚಿನ ಹಾವನ್ನ ಮಾಡಿ ಅದನ್ನ ಒಂದು ಕಂಬದ ಮೇಲೆ ಎತ್ತಿ ನಿಲ್ಲಿಸೋಕೆ ಹೇಳಾಯ್ತು. ನಿಯಮ ಇಷ್ಟೇ: ಹಾವು ಕಚ್ಚಿದ ಯಾರು ಬೇಕಾದ್ರೂ ನಂಬಿಕೆ ಇಟ್ಟು ಆ ಕಂಚಿನ ಹಾವನ್ನ ನೋಡಿದ್ರೆ ಅವರು ಬದುಕೊಳ್ಕೋತಾರೆ. ಆದ್ರೆ ನೋಡಿ, ಈ ಘಟನೆಗಳು ಕೇವಲ ಸರ್ವೈವಲ್ ಸ್ಟೋರಿಗಳಲ್ಲ, ಅದಕ್ಕಿಂತಲೂ ಹೆಚ್ಚಿನದ್ದು. ಮರಳಿನಲ್ಲಿ ನಡೆದ ಈ ಪ್ರತಿಯೊಂದು ಅದ್ಭುತದ ಹಿಂದೆ ಒಂದು ಆಳವಾದ ಅರ್ಥ, ಒಂದು ಸಂಕೇತ ಅಡಗಿತ್ತು. ಹಾಗಾದ್ರೆ ಆ ಸಂಕೇತಗಳ ಅರ್ಥವಾದ್ರೂ ಏನು? ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಈ ಮನ್ನಾ, ಬಂಡೆಯಿಂದ ಬಂದ ನೀರು, ಆ ಕಂಬದ ಮೇಲಿದ್ದ ಹಾವು, ಇವೆಲ್ಲ ಬರೀ ಆ ಕ್ಷಣದ ಸಮಸ್ಯೆಗೆ ಸಿಕ್ಕ ಪರಿಹಾರಗಳಾಗಿರ್ಲಿಲ್ಲ. ಪ್ರತಿಯೊಂದೂ ಕೂಡ ಭವಿಷ್ಯದಲ್ಲಿ ನಡೆಯಲಿರುವ ಒಂದು ದೊಡ್ಡ ಸತ್ಯದ ಕಡೆಗೆ ಬೆರಳು ಮಾಡಿ ತೋರಿಸ್ತಿತ್ತು. ಈ ಸಂಪರ್ಕಗಳು ನಿಜವಾಗ್ಲೂ ತುಂಬಾನೇ ಆಳವಾದವು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಅರಣ್ಯದಲ್ಲಿ ಹಸಿವು ನೀಗಿಸಿದ ಆ ಮನ್ನಾ ಮುಂದೆ ಬರಲಿದ್ದ ಜೀವದ ರೊಟ್ಟಿಯ ಸಂಕೇತವಾಗಿತ್ತು. ಬಂಡೆಯಿಂದ ಹರಿದು ಬಂದ ನೀರು ಜೀವಜಲವನ್ನ ಸೂಚಿಸ್ತು. ಮತ್ತು ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ, ಜನರನ್ನು ಬದುಕಿಸಿದ ಆ ಕಂಚಿನ ಹಾವು ಮುಂದೆ ಶಿಲುಬೆಯ ಮೇಲೆ ನಡೆಯಲಿದ್ದ ತ್ಯಾಗದ ಒಂದು ಮುನ್ಸೂಚನೆಯಾಗಿತ್ತು. ಹಾಗಾದರೆ ಈ ಬಿಕ್ಕಟ್ಟು, ದೂರು ಮತ್ತು ಪರಿಹಾರ, ಈ ಆವರ್ತನದಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠಗಳೇನು? ಮೊದಲನೇದಾಗಿ, ಎಷ್ಟೇ ಅದ್ಭುತಗಳು ನಡೆದರೂ ಮನುಷ್ಯನ ಸ್ವಭಾವದಲ್ಲಿ ಸಂದೇಹ ಇದ್ದೇ ಇರತ್ತೆ. ಎರಡನೇದು, ಮನುಷ್ಯ ಎಷ್ಟೇ ನಂಬಿಕೆ ಕಳ್ಕೊಂಡ್ರೂ ದೈವಿಕ ಪೂರೈಕೆ ಮಾತ್ರ ನಿಲ್ಲೋದಿಲ್ಲ. ಮೂರನೇದು, ಆ ಮರುಭೂಮಿಯ ಪ್ರಯಾಣ ಒಂದು ರೀತಿ ಕುಲುಮೆಯಂತಿತ್ತು. ಅದು ಆ ಇಡೀ ಜನಾಂಗದ ಅಸ್ತಿತ್ವವನ್ನೇ ರೂಪಿಸಿತು. ಮತ್ತು ಕೊನೆಯದಾಗಿ, ಹಳೆ ಕಥೆಗಳಲ್ಲಿ ಯಾವಾಗ್ಲೂ ನಾವು ಅಂದುಕೊಂಡಿದ್ದಕ್ಕಿಂತ ಆಳವಾದ ಸಾಂಕೇತಿಕ ಅರ್ಥಗಳು ಅಡಗಿರ್ತವೆ. ಸೊ, ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ಪ್ರಶ್ನೆ ಉಳಿಯುತ್ತೆ. ಎಲ್ಲವೂ ಸಿಗುತ್ತೆ ಅನ್ನೋದು ಗ್ಯಾರಂಟಿಯಾಗಿದ್ರೂ ಸಂಪೂರ್ಣವಾಗಿ ನಂಬಿಕೆ ಇಡೋದು ಯಾಕೆ ಅಷ್ಟು ಕಷ್ಟ? ಇದು ನಿಜವಾಗ್ಲೂ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆ.